ಏನ್ ರಾಜಕುಮಾರಿ, ತಿನ್ನೋದು ಯಾವುದು ಆಟ ಆಡೋದು ಯಾವುದು ಅಂತ ಗೊತ್ತಾಗ್ಲಿಲ್ವೇ ನಿನ್ ಸಣ್ಣ ಬುದ್ಧಿಗೆ? ಇದು ನಿನ್ ಚೆಂಡು ಅಂತ ತಿಳ್ಕೊಂಡೆ ಹೊಡೆಯೋದಕ್ಕೆ? ಪಾಪ ನಿನ್ಗೆ ಹೇಗೆ ಗೊತ್ತಾಗಬೇಕು? ತಿನ್ನೋ ಪದಾರ್ಥನ ಒಡೆದು ಒದ್ದು ಅಭ್ಯಾಸ ನೋಡ್ ನಿನಗೆ. ನಿನ್ನ ಇಲ್ಲಿ ಕರ್ಕೊಂಡು ಬಂದಿರೋದು ಆಟ ಆಡ್ಸೋದಕ್ಕಲ್ಲ, ಕೆಲಸ ಮಾಡೋದಕ್ಕೆ. ಇಲ್ಲಿ ಬಾರಮ್ಮ, ಇಲ್ಲಿ ತಗೋದನ್ನ ಹೊಳೆಗೆ ಹೋಗಿ ನೀರ್ ಹೊತ್ಕೊಂಡ್ ಬರಬೇಕು. ತಗೊಂಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಮಡಕೆ ಹೊಡೆದಾಕ್ಬಿಟ್ಟಿ ಆಮೇಲೆ. ಲೇ ನೋಡ್ದೇನೆ ರಾಜ್ಕುಮಾರಿನ, ನಮ್ ಪಂಜು ನೋಡಿದ್ರು ಸಾಕು ಹಲ್ಕಿತ್ ಹಾವಿನ ತರ ಆಗ್ಬಿಡ್ತಾಳೆ. ನೀನು ಇದೀಯಾ, ನಾನ್ ನೋಡಿದ್ರೆ ಭಯ ಇಲ್ಲ, ಭೀತಿ ಇಲ್ಲ. ನಿಜ, ನನಗೂ ಹಾಗೆ ಇರ್ಬೇಕು ಅನ್ಸುತ್ತೆ. ಹೇಗಿರ್ಬೇಕು ಅನ್ಸುತ್ತೆ? ನೀನು ಪಂಜು ಅಂತ ಗಂಡಸೆ ಆಗಿದ್ದಿದ್ರೆ. ನನ್ನ ಗಂಡಸ್ತನದ ಮೇಲೆ ನಿಂಗ್ ಶಂಕೆನಾ? ಗೊತ್ತಿದೆ, ಹೋಗು ಮುದೇವಿ, ನೀನೊಬ್ಬ ಗಂಡ ಶಂಡ. ಅಯ್ಯೋ ಅಯ್ಯೋ, ಬದುಕಿರಬಾರ್ದು, ನಾನೇನು ಬದುಕಿರಬಾರ್ದು. ನೀನ್ ಹೀಗೆ ಅಂತ ಇರು, ಒಂದಲ್ಲ ಒಂದು ದಿವಸ ನಾನೆಂತ ಗಂಡಸು ಅಂತ ತೋರಿಸ್ತೀನಿ. ತೋರಿಸ್ತೀಯ? ಒಲೆ ಮುಂದೇನೋ ಇಲ್ಲ ಎಲೆ ಮುಂದೇನೋ? ಯಾವ್ದಾದ್ರೂ ಒಂದ್ರ ಮುಂದೆ ತೋರಿಸ್ತೀನಿ. ನನಗೆ ಗೊತ್ತು, ಒಂದು ಕೊಪ್ಪದ ಮೀನು ಈ ಮಾರ್ಗವಾಗೇ ಬರುತ್ತೆ ಅಂತ. ಅದಕ್ಕೆ ಗಾಳ ಹಾಕೊಂಡು ಕಾಯ್ಕೊಂಡಿದ್ದೀನಿ ರಾಜಕುಮಾರಿ. ನೀನು ಹುಲಿ ಬಾಯಿನಿಂದ ತಪ್ಪಿಸ್ಕೋಬಹುದು, ಈ ಪಂಜು ಕೈನಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಬಾಯ್ಲಿ. ಅಮ್ಮ, ಸಿದ್ದಪ್ಪಾಜಿ, ಓ ಸಿದ್ದಪ್ಪಾಜಿ, ಇಲ್ಲಿ ಬನ್ನಿ. ಇಲ್ಲಿ ಏನಪ್ಪ ಅದು? ಜಾಸ್ತಿ ಆದವಳು ಅಂದ್ರೆ ನಮ್ಮಲ್ಲಿ ಕೆಲಸ ಮಾಡಕ್ ಬಂದವಳು ಮಡಿಕೆನ ಒಡೆದು ಹಾಕಿ ಕದ್ದು ಓಡೋದಕ್ಕೆ ಪ್ರಯತ್ನ ಪಟ್ರೆ ಅವಳಿಗೆ ಏನ್ ಶಿಕ್ಷೆ ಕೊಡಬೇಕು? ಅದು ಇದು ಏನಮ್ಮ ಶಿಕ್ಷೆ ಕೊಡ್ಬೇಕು? ಇವನು ಹೇಳೋ ದಾಸಿನೇ ಆದ್ರೆ ಅದಕ್ಕೆ ಯಾವ ಶಿಕ್ಷೆನೂ ಇಲ್ಲ. ಇದೆಲ್ಲ ನಾನು ಒಪ್ಪೋದಿಲ್ಲ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ಇದು ಯಾವ ನ್ಯಾಯ? ಇದ್ರೆ ಎಲ್ಲದಕ್ಕೂ ಬೆಣ್ಣೆ ಇರಬೇಕು, ಇಲ್ಲ ಸುಣ್ಣ ಇರಬೇಕು. ದಣಿ, ನೀವ್ ಹೇಳೋ ದಾಸಿಗೆ ಒಂದು ದಿವಸ ಉಪವಾಸ ಹಾಕ್ಬೇಕು, ಅದೇ ಸರಿಯಾದ ಶಿಕ್ಷೆ. ಹೌದು. ಸಾಕ್ ನಡಿಯೋ, ಸುಮ್ಮನಿರೋರ್ನ ಕಂಡ್ರೆ ನೀನ್ ಹಾಗೆ. ಅದಕ್ಕೆ ಗೌರಿ ನಿಂಗೆ. ಅಮ್ಮ, ನಂಗೊಂದ್ ಸ್ವಲ್ಪ ಕೆಲಸ ಇದೆ, ನಾನಿನ್ನು ಬರ್ತೀನಿ. ಬಾಮ, ಒದ್ದೆ ಬಟ್ಟೆಲಿದ್ರೆ ಜ್ವರ ಬರುತ್ತೆ, ಸೀರೆ ಕೊಡ್ತೀನಿ ಬಾ. ನಂಗ್ ಬೇಕಾಗಿಲ್ಲ. ಒಳ್ಳೆ ಮಾತನ್ನ ಉಟ್ಕೋತೀಯಲ್ಲ, ನಾನು ಬಂದು ಉಡ್ಸಲು. ಸಾಕ್ ನಡಿಯೋ. ಹಾಗೆ ಬೆದರಿಸ್ತಾರೆ ಅವಳು ಜಗ್ಗೋದು, ಇಲ್ಲಾಂದ್ರೆ ಬಗ್ಗೋದಿಲ್ಲ. ಹೌದು ಅಲ್ವೇ? ರೊಟ್ಟಿ ತಿನ್ನಮ್ಮ. ಈ ಹಂಗಿನ ರೊಟ್ಟಿ ನಂಗೇನು ಬೇಡ. ಹಾಗನ್ಬೇಡಮ್ಮ, ಸ್ವಲ್ಪ ತಿನ್ನು. ನಂಗ್ ಬೇಡ. ಅಮ್ಮ, ಒಂದ್ ದಿವಸ ಉಪವಾಸ ಇರ್ಬೇಕು ಅಂತ ಹೇಳಿದ್ವಲ್ಲ, ಆ ಮಾತಿನ ಮೇಲೆ ಅಷ್ಟು ಗೌರವ ಅವಳಿಗೆ. ಉಪವಾಸ ಇದ್ರೆ ಕೆಟ್ಟದ್ದೇನಲ್ಲಮ್ಮ, ಆರೋಗ್ಯಕ್ಕೆ ಬಹಳ ಒಳ್ಳೇದು. ಇರ್ಲಿ ಬಿಡು ರಾಜ್ಕುಮಾರಿ, ನೀನಿರು.
ಅಯ್ಯೋ ನೀನ್ ಈ ಕಡೆ ಬಾಮ್ಮ, ನಾನು ಒತ್ತೋಸ್ತೇನೆ. ಪಾಪ ನಿನ್ನೆಯಿಂದ ಊಟವಿಲ್ದೆ ಸೊರಗೋಗಿದ್ದೀಯ. ತಗೋ ಈ ರೊಟ್ಟಿ ತಿನ್ನು. ತಗೋಮ್ಮ.